ಎಸ್ಸಿನ ಏನಾದ್ರೂ ಫುಟ್ಪಾತ್ ಮೇಲೆ ಗಾಡಿಯನ್ನ ಓಡಿಸೋರು ಇರ್ತಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಇನ್ನ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ, ಫುಟ್ಪಾತ್ ಮೇಲೆ ಬೈಕ್ ಓಡಿಸೋರು ಹುಷಾರಾಗಿರ್ಬೇಕಾಗತ್ತೆ. ಫುಟ್ಪಾತ್ ಮೇಲೆ ಬೈಕ್ ಓಡಿಸೋರು ಹುಷಾರಾಗಿರಿ. ಫುಟ್ಪಾತ್ ಮೇಲೆ ಬೈಕ್ ಓಡಿಸೋರಿಗೆ ಈಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಪಾದಾಚಾರಿಗಳಿಗೆ ಕಿರಿಕಿರಿ ಮಾಡುವವರಿಗೆ ಕಾದಿದೆ ಸಂಕಷ್ಟ. ಟ್ರಾಫಿಕ್ ಇದೆ ಅಂತ ಫುಟ್ಪಾತ್ ಏನಾದ್ರೂ ಹತ್ತಿಸಿದ್ರೆ ಗ್ಯಾರಂಟಿ ಬರೆ ಬೀಳುತ್ತೆ. ಫುಟ್ಪಾತ್ ಮೇಲೆ ಬೈಕ್ ಹತ್ತಿಸಿದ್ರೆ ಬೀಳುತ್ತೆ ಭಾರೀ ದಂಡ. ಬೆಂಗಳೂರಿನಲ್ಲಿ ಜಾರಿಗೆ ಬರ್ತಾ ಇದೆ ಹೊಸ ಟ್ರಾಫಿಕ್ ರೂಲ್ಸ್. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರಿಗೆ ಬಂದಿದೆ ಈ ಒಂದು ಕಠಿಣ ನಿಯಮ. ಫುಟ್ಪಾತ್ ಮೇಲೆ ಬೈಕ್ ಓಡಿಸೋರೆ ಹುಷಾರಾಗಿರಿ. ಫುಟ್ಪಾತ್ ಮೇಲೆ ಬೈಕ್ ಓಡಿಸೋರಿಗೆ ಈಗ ಬಿಗ್ ಶಾಕ್ ಎದುರಾಗ್ತಾ ಇರುವಂತದ್ದು. ಪಾದಾಚಾರಿಗಳಿಗೆ ಕಿರಿಕಿರಿ ಮಾಡೋರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಟ್ರಾಫಿಕ್ ಇದೆ ಅಂತ ಫುಟ್ಪಾತ್ ಹತ್ತಿಸಿದ್ರೆ ಬೀಳುತ್ತೆ ದಂಡ ಗ್ಯಾರಂಟಿ. ಫುಟ್ಪಾತ್ ಮೇಲೆ ಬೈಕ್ ಹತ್ತಿಸಿದ್ರೆ ಬೀಳುತ್ತೆ ಭಾರಿ ದಂಡ ಅನ್ನುವಂಥದ್ದು ಇದೀಗ ಬೆಂಗಳೂರಿನಲ್ಲಿ ಜಾರಿ ಆಗ್ತಾ ಇರುವಂತದ್ದು ಹೊಸ ಟ್ರಾಫಿಕ್ ರೂಲ್ಸ್. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರಿಗೆ ಈಗ ಹೊಸ ಕಠಿಣ ಕಾನೂನು ನಿಯಮಕ್ಕೆ ಮುಂದಾಗಿರುವಂತದ್ದು ರಾಜ್ಯ ಸರ್ಕಾರದಿಂದ. ಏನು ಫುಟ್ಪಾತ್ ಮೇಲೆ ಬೈಕ್ ಓಡಿಸೋರು ಇರ್ತಾರಲ್ಲ, ಸೈಡಿಗೆ ಒಂದಷ್ಟು ಟ್ರಾಫಿಕ್ ಇದ್ರೂ ಕೂಡ ಮುಂದೆ ಹೋಗೋಣ, ಮುಂದೆ ಹೋಗಿ ಟ್ರಾಫಿಕ್ ಸಿಗ್ನಲ್ನ ನಾವು ಗ್ರೀನ್ ಸಿಗ್ನಲ್ ಅಲ್ಲೇ ಹೋಗ್ಬೇಕು ಅನ್ನುವಂಥ ಕಾರಣಕ್ಕೆ ಅಥವಾ ಲೇಟ್ ಆಗಿದೆ ಒಂದಷ್ಟು ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಈಗ ಕಠಿಣ ಕಾನೂನು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಟ್ರಾಫಿಕ್ ಇದೆ ಅಂತ ಫುಟ್ಪಾತ್ ಹತ್ತಿಸಿದ್ರೆ ಗ್ಯಾರಂಟಿ ನಿಮಗೆ ದಂಡ ಬೀಳೋದು ಫಿಕ್ಸ್. ಇನ್ನು ಫುಟ್ಪಾತ್ ಮೇಲೆ ಬೈಕ್ ಹತ್ತಿಸಿದ್ರೆ ಗ್ಯಾರಂಟಿ ದಂಡ ಬೀಳುತ್ತೆ ಅನ್ನುವಂಥದ್ದು. ಎಷ್ಟು ಅಮೌಂಟ್ ಆಗಿರಬಹುದು, ಜೊತೆಗೆ ಟ್ರಾಫಿಕ್ ಜಾಮ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದಷ್ಟು ಜನ ಓಡಿಸ್ತಾರೆ. ರೂಲ್ಸ್ ಬ್ರೇಕ್ ಮಾಡಿದ್ರೆ, ಜೊತೆಗೆ ಫುಟ್ಪಾತ್ ಅತಿಕ್ರಮಿಸಿ ವಾಹನ ಚಲಾಯಿಸುವವರಿಗೆ ಈಗ ಕಡಿವಾಣ ಹಾಕಲಾಗ್ತಾ ಇದೆ. ಫುಟ್ಪಾತ್ ಮೇಲೆ ವಾಹನ ಚಲಾಯಿಸಿದ್ರೆ ಬೀಳುತ್ತೆ ಭಾರಿ ದಂಡ. ದಂಡದ ಮೊತ್ತ 500 ಅಲ್ಲ, ಎಷ್ಟು ಹೆಚ್ಚಾಗಿದೆ ಗೊತ್ತಾ? ಹಾಲಿ 500 ರೂಪಾಯಿ ದಂಡ ಈಗ 10 ಪಟ್ಟು ಹೆಚ್ಚಿಸಲು ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಫುಟ್ಪಾತ್ ಮೇಲೆ ಬೈಕ್ ಹತ್ತಿಸಿದ್ರೆ ಇನ್ಮೇಲೆ 5,000 ರೂಪಾಯಿ ದಂಡ. 5,000 ಹೆಚ್ಚಿಸುವಂತೆ ಸರ್ಕಾರಕ್ಕೆ ಈಗ ಸಾರಿಗೆ ಇಲಾಖೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದೆ. ಸಾರಿಗೆ ಇಲಾಖೆ ಆಯುಕ್ತರಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಆಗಿರುವಂತದ್ದು. ಕೃಷ್ಣ ಬೈರೇಗೌಡ ಸೂಚನೆಯ ಮೇರೆಗೆ ಸಾರಿಗೆ ಇಲಾಖೆ ಕ್ರಮಕ್ಕೆ ಮುಂದಾಗ್ತಾ ಇದೆ. ಪಾದಚಾರಿಗಳ ಸುರಕ್ಷತೆಗೆ ಗಂಭೀರ ಅಪಾಯ ಎದುರಾಗ್ತಿದೆ. ಈ ಹಿನ್ನೆಲೆ ದಂಡದ ಮೊತ್ತ ಹೆಚ್ಚಿಸಲು ಮುಂದಾಗಿರುವಂತದ್ದು ಸರ್ಕಾರ. ರೂಲ್ಸ್ ಬ್ರೇಕ್ ಮಾಡೋರಿಗೆ ಬ್ರೇಕ್ ಹಾಕಲು ಸಜ್ಜಾಗಿರುವಂತದ್ದು ಕಾಂಗ್ರೆಸ್ ಸರ್ಕಾರ. ಇದೀಗ ಟ್ರಾಫಿಕ್ ಜಾಮ್ ಆದಂತಹ ಪಾದಚಾರಿಗಳ ಮಾರ್ಗಗಳ ಮೇಲೆ ಬೈಕ್ ಸೇರಿದಂತೆ ಇತರೆ ಒಂದು ಕಡಿವಾಣ ಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಫುಟ್ಪಾತ್ ಮೇಲೆ ವಾಹನ ಚಲಾಯಿಸಿದ್ರೆ ಭಾರಿ ದಂಡ ಬೀಳೋದಂತೂ ಗ್ಯಾರಂಟಿ. ದಂಡದ ಮೊತ್ತ 500 ಅಲ್ಲ, ಎಷ್ಟು ಹೆಚ್ಚಾಗಿರಬಹುದು? 500 ರೂಪಾಯಿಗಿಂತ ಹೆಚ್ಚಾಗಿರುವಂತದ್ದು. ಹಾಲಿ ಮುಂಚೆ 500 ರೂಪಾಯಿ ದಂಡ ಇತ್ತು, ಈಗ ಅದಕ್ಕಿಂತ 10 ಪಟ್ಟು ಹೆಚ್ಚಿಸಲು ಪ್ರಸ್ತಾವನೆ ಕೂಡ ಸಲ್ಲಿಕೆಯಾಗಿದೆಯಂತೆ ಸರ್ಕಾರದ ಮುಂದೆ. ಫುಟ್ಪಾತ್ ಮೇಲೆ ಬೈಕ್ ಹತ್ತಿಸಿದ್ರೆ ಇನ್ಮೇಲೆ 5,000 ದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 5,000 ಹೆಚ್ಚಿಸುವಂತೆ ಸರ್ಕಾರಕ್ಕೆ ಸಾರಿಗೆ ಇಲಾಖೆ ಈಗ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದೆ. ಸಾರಿಗೆ ಇಲಾಖೆ ಆಯುಕ್ತರಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಈಗ ಸಲ್ಲಿಕೆ ಆಗಿದೆ. ಇನ್ನ ಕೃಷ್ಣ ಬೈರೇಗೌಡ ಅವರ ಸೂಚನೆಯ ಮೇರೆಗೆ ಸಾರಿಗೆ ಇಲಾಖೆ ಕ್ರಮಕ್ಕೆ ಮುಂದಾಗಿರುವಂತದ್ದು. ಪಾದಾಚಾರಿಗಳ ಸುರಕ್ಷತೆಗೆ ಗಂಭೀರ ಅಪಾಯ ಎದುರಾಗ್ತಾ ಇದೆ. ಈ ಒಂದು ಕಾರಣಕ್ಕೆ ಈಗ ದಂಡದ ಮೊತ್ತವನ್ನ ಹೆಚ್ಚಿಸಲು ಸರ್ಕಾರ ರೆಡಿ ಆಗಿರುವಂತದ್ದು. ಎಸ್ ವನಿತಾ, ನಾವು ಮಾತನಾಡ್ತಾ ಇರ್ತೀವಿ, ಅವಾಗವಾಗ ನೋಡ್ತಾನೂ ಇರ್ತೀವಿ, ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರು ಇದ್ದೇ ಇರ್ತಾರೆ. ಅದರಲ್ಲೂ ಕೂಡ ಟ್ರಾಫಿಕ್ ಏನು ಫುಟ್ಪಾತ್ ಮೇಲೆ ಗಾಡಿ ಓಡಿಸೋರ್ನ ನಾವು ಕಂಡಿದ್ದೇ ಇರ್ತೀವಿ. ಈ ರೀತಿಯಾಗಿ ಈಗ 500 ರೂಪಾಯಿಂದ 5,000ಕ್ಕೆ ಹೆಚ್ಚಳ ಮಾಡಿದ್ರೆ ಮತ್ತೆ ವಾಹನ ಸವಾರರು ಗಂಭೀರವಾಗಿ ಪರಿಗಣಿಸ್ತಾರ? ಏನಂದ್ರೆ ಈಗ ಅದೇ ಜಾಸ್ತಿ ಟ್ರಾಫಿಕ್ ಇದೆ ಅಂತ ಹೇಳಿ ಈ ಬೈಕ್ ನಾವು ಈಸಿಯಾಗಿ ಹೋಗ್ಬಿಡ್ಬೋದಪ್ಪ, ಏನ್ ಸಮಸ್ಯೆ ಆಗಲ್ಲ, ಟ್ರಾಫಿಕ್ ಇದ್ರು ಕೂಡ ಬೈಕ್ ಅಲ್ವಾ, ಹಂಗೆ ಸಂದಿಲ್ಗೂ ನುಗ್ಗಿಸ್ಕೊಂಡು ಹೋಗ್ಬಿಡ್ಬೋದು ಅಂತ ಹೇಳಿ ಅದ್ರ ಜೊತೆಗೆ ಫುಟ್ಪಾತ್ ಮೇಲೂ ಕೂಡ ಬೈಕ್ ಅನ್ನ ಅಲ್ಲಿ ಹಾಯಿಸ್ಕೊಂಡು ಹೋಗ್ತಾರೆ. ಈಗಾಗ್ಲೇ ಏನ್ ಸರ್ಕಾರ ಫುಟ್ಪಾತ್ ಮೇಲೆ ಇರುವಂತ ಅಂಗಡಿಗಳನ್ನ ಯಾಕೆ ತೆರವುಗೊಳಿಸ್ತು,
ಪಾದಚಾರಿಗಳ ತೊಂದರೆ ಆಗಬಾರ್ದು ಅಂತ. ಅಂತದ್ರಲ್ಲಿ ನೀವು ರೋಡ್ ಮೇಲೆ ಓಡಾಡ್ಬೇಕಾದಂತ ಬೈಕ್ ನ ಫುಟ್ಪಾತ್ ಮೇಲೆ ತೆಗೆದುಕೊಂಡು ಬಂದ್ರೆ ಅದು ಪಾದಚಾರಿಗಳಿಗೆ ತೊಂದರೆ ಆಗುತ್ತೆ. ಅಲ್ಲಿ ಟ್ರಾಫಿಕ್ ಇರುತ್ತೆ, ವಾಹನಗಳು ಓಡಾಟ ನಡೆಸುತ್ತೆ ಅಂತಾನೆ. ಚಿಕ್ಕ ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು ಫುಟ್ಪಾತ್ ಮೇಲೆ ಓಡಾಡ್ತಿರ್ತಾರೆ. ನೀವು ಅಲ್ಲೂ ಕೂಡ ಗಾಡಿ ತಗೊಂಡ್ ಬಂದ್ರೆ ನಿಜಕ್ಕೂ ತೊಂದರೆ. ಅದು 500 ರೂಪಾಯಿ ಅಲ್ಲ, 5,000 ರೂಪಾಯಿ ದಂಡಕ್ಕೆ ಅಲ್ಲಿ ಏರಿಕೆ ಮಾಡಲಾಗುತ್ತೆ. ಈ ಭಯಕ್ಕಾದ್ರೂ ಅಲ್ಲಿ ಓಡಾಟವನ್ನ ನಡೆಸದೆ ಇರ್ಲಿ ಅನ್ನುವಂತ ಕಾರಣದಿಂದ. ಈಗ್ಲಂತೂ ಟ್ರಾಫಿಕ್ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿ ಬಂದ್ಬಿಟ್ಟಿದೆ. ಗಮನಿಸಿದೀವಿ, ಏನು ಕ್ಯಾಮ್ರಾ ಅಳವಡಿಕೆ ಆಗಿದೆ ಅಲ್ಲ, ಆಟೋಮೆಟಿಕ್ ಎಲ್ಲವೂ ಕೂಡ ಯಾರು ತಪ್ಪಿಸ್ಕೊಳ್ಳೋ ಹಾಗೆ ಇಲ್ವೇ ಇಲ್ಲ. ಈಗ ಆ ರೀತಿಯಾಗಿ ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಏನೋ ಮುಂಚೆ ಎಲ್ಲ ಟ್ರಾಫಿಕ್ ಪೊಲೀಸ್ ಇರ್ತಿದ್ರು, ಹೆಂಗೋ ಕಣ್ ತಪ್ಪಿಸಿ ಹೋಗ್ಬಿಡ್ಬೋದಪ್ಪ, ಹಂಗೆ ಹಿಂಗೆ ಸಂದಿಲಿ ಹೋಗ್ಬಿಡ್ಬೋದು ಅಂತ. ಈಗ ಆತರ ಇಲ್ಲ. ಸಿಗ್ನಲ್ಸ್ ಗಳಲ್ಲಿ ಆಗಿರ್ಬೋದು, ಎಲ್ಲೇ ಓಡಾಟವನ್ನ ಮೇನ್ ರೋಡಲ್ಲಿ ಓಡಾಟ ನಡೆಸ್ತಂತ ಸಂದರ್ಭದಲ್ಲಿ ಅಲ್ಲಿ ಟ್ರಾಫಿಕ್ ಏನು ಕ್ಯಾಮ್ರಾಗಳ ಅಳವಡಿಕೆ ಆಗಿದೆ ಅಲ್ಲ, AI ಕ್ಯಾಮ್ರಾಗಳ ಅಳವಡಿಕೆ ಆಗಿಲ್ಲ. 360 ಡಿಗ್ರಿಯಲ್ಲಿ ಎತ್ತ ಓಡಾಟ ನಡೆಸಿದ್ರು ಕೂಡ ಕಂಡು ಹಿಡ್ದೆ ಹಿಡಿತಾರೆ. ಅಂದ್ರೆ ಆ ಕ್ಯಾಮ್ರಾ ಕಣ್ಣಿಂದ ತಪ್ಪಿಸ್ಕೊಂಡು ಓಡಾಡಕ್ ಸಾಧ್ಯನೇ ಇಲ್ಲ, ಆ ರೀತಿಯಾಗಿದೆ. ಸೊ ಹಾಗಾಗಿ ಹೀಗಾಗಿ 360 ಡಿಗ್ರಿಯಲ್ಲಿ ಕ್ಯಾಮ್ರಾ ಅಳವಡಿಕೆ ಆಗಿರುತ್ತೆ. ಹಾಗಾಗಿ ಕಣ್ ತಪ್ಪಿಸ್ಕೊಂಡು ಹೋಗಕ್ಕೆ ಆಗೋದಿಲ್ಲ. 500 ರೂಪಾಯಿದಿಂದ 5,000 ರೂಪಾಯಿ ದಂಡ. ನಿಜಕ್ಕೆ ಹೇಳ್ತೀನಿ, ಏನೋ 500 ರೂಪಾಯಿ ಕಟ್ಬಿಡ್ಬೋದು ಅಂತ ಹೋಗುವಂಗಿಲ್ಲ. 5,000 ರೂಪಾಯಿ ನಿಮ್ಮ ತಿಂಗಳ ಸಂಬಳದಲ್ಲಿ ಅರ್ಧ ದುಡ್ಡೇ ಹೋಗುತ್ತೆ ಆ ನಿಟ್ಟಿನಲ್ಲಿ. ಸೊ ಹಂಗಾಗಿ ತುಂಬಾ ಕೇರ್ಫುಲ್ ಆಗಿ ವಾಹನವನ್ನ ಓಡಿಸಿ. ಯಾಕಂದ್ರೆ ಒಂದ್ ಕಡೆ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಏರಿಯಾಗಳೆಲ್ಲ ನಾವು ನೋಡಿದಾಗ, ಈ ಹೆಬ್ಬಾಳ್ ಸೈಡ್ ಜಾಸ್ತಿ ಟ್ರಾಫಿಕ್ ಇರುತ್ತೆ. ಈ ಟ್ರಾಫಿಕ್ ಜಾಸ್ತಿ ಇರುವಂತ ಏರಿಯಾಗಳಲ್ಲಿ ನೋಡಿದಾಗ ಇದೇ ಆಗೋದು ಅನೆಬರ, ಫುಟ್ಪಾತ್ ಮೇಲೇನೆ ಓಡಾಟ. ಸೊ ಹಂಗಾಗಿ ಈ ಕಟ್ಟುನಿಟ್ಟಿನ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ. ಅದ್ರ ಜೊತೆಗೆ ಈ ಫುಟ್ಪಾತ್ ಕಥೆ ಆಯ್ತು.